ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಾ ಶಿಮ್ಮಳೂರು. ತಾಕತ್ತಿದ್ರೆ ಗಡಿಪಾರು ಮಾಡಿ ನೋಡಿ, ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ ಎಂದು ವ್ಯಕ್ತಿಯೋರ್ವ ಪೊಲೀಸರಿಗೆ ನೇರವಾಗಿ ಸವಾಲು ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮಂಗಳೂರಲ್ಲಿ ಪ್ರತಿಕಾರದ ಹತ್ಯೆಗಳು ನಡೆದ ಬೆನ್ನಲ್ಲೇ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ಬದಲಾಯಿಸಿದ್ರು. ನೂತನ ಪೊಲೀಸ್ ಅಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲ ಸೇರಿ 36 ಜನರ ವಿರುದ್ಧ ಗಡಿಪಾರು ಕಾನೂನು ಪ್ರಕ್ರಿಯೆ ಶುರು ಮಾಡಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿರುವ ಬೆನ್ನಲ್ಲೇ ವ್ಯಕ್ತಿಯೋರ್ವರು ಸೆಲ್ಫಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಾಕತ್ತಿದ್ರೆ ಗಡಿಪಾರು ಮಾಡಿ ನೋಡಿ, ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರ ಬದುಕಿದ್ದಾರ ನೋಡೋಣ. ಇನ್ನು ಮುಂದೆ ಕೂಡ 24 ಗಂಟೆಗಳ ಕಾಲ ಹಿಂದುತ್ವಕ್ಕೆ ದುಡಿಯುತ್ತೇವೆ. ಯಾವ ಕಾರಣಕ್ಕೆ ಗಡಿಪಾರು ಮಾಡುತ್ತಿದ್ದೀರಾ ಹೇಳಿ, ನಿಮ್ಮ ತಾಕತ್ತನ್ನ ಒಳ್ಳೆಯದಕ್ಕೆ ತೋರಿಸಿ ಎಂದು ಸರ್ಕಾರ ಮತ್ತು ಪೊಲೀಸರಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಗಡಿಪಾರು ಎಂತ ಗಡಿಪಾರು? ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ, ಆಮೇಲೆ ನೋಡುವ, ನಾವು ನೋಡ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳು ಸತ್ತಿದಾರ ಬದುಕಿದಾರ ಅಂತ ನೋಡ್ತೇವೆ ನಾವು, ಆಯಿತಾ? ಆಮೇಲೆ ಮಾತಾಡುವ. ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಸಹ ನೋವು ಮಾಡಲಿಕ್ಕಲ್ಲ. ಯಾಕೆಂದರೆ ಗಡಿಪಾರು ಎಂಥದ್ದು? ಗಡಿಪಾರು ಎಂಥ ಅನ್ಯಾಯ ಮಾಡಿದ್ದೇವೆ ನಾವು? ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಗಡಿಪಾರು ನೋಡಿಸ್ಕೊಡಿ. ನೀವು ತೊಂದರೆ ಇಲ್ಲ. ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು, ಗೊತ್ತಾಯ್ತಾ? ನಾವು ಹಿಂದೂ ಕಾರ್ಯಕರ್ತರು. ಖಂಡಿತವಾಗಲೂ ನಾವು 24 hours ಹಿಂದುತ್ವಕ್ಕೆ ದುಡಿತೇವೆ. ನಾವು ದುಡಿಯೂ ಇದೆ, ಇನ್ನೂ ಸಹ ದುಡಿತೇವೆ. ನಾವು ಇನ್ನೂ 24 hours ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತ ವಿಷಯ ಅಂತ ಗೊತ್ತಾಗೋದಿಲ್ಲಲ್ಲ. ಎಂತ ಇದು? ನಾವು ಬಿಡುವ ಪ್ರಶ್ನೆ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ, ಒಳ್ಳೇದು ಮಾಡಿ. ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳೇ ಆಗ್ತಾ ಉಂಟು, ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ. ನಮ್ಮ ಅರುಣನ ವಿಷಯಕ್ಕೆ ಬಂದರೆ ಬಿಡುವಂಥ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ. ಇದು ಎಲ್ರಿಗೆ ಗೊತ್ತಾಗಲಿ ಅಂತಲೇ ವಿಡಿಯೋ ಮಾಡಿದ್ದು. ಜೈ ಹಿಂದ್, ಜೈ ಶ್ರೀರಾಮ್.